ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಫೈನಲಿ 7ನೇ ಸುತ್ತಿನ ಕೌನ್ಸ್ಲಿಂಗ್ ಒಂದು ಕೊನೆಯ ಒಂದು ಏನು ರಿಸಲ್ಟ್ ಬರಬೇಕಿತ್ತು. ಸೊ ಅದರ ಒಂದು ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. 2ನೇ ಸುತ್ತಿನ ಕೊನೆಯ ಫಲಿತಾಂಶವನ್ನು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಕೆಇದವರು. ಅದರ ಒಂದು ಕಟ್ ಆಫನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂತಿಮ ಒಂದು ಕಟ್ ಆಫನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಲಿಂಕನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ, 2ನೇ ಸುತ್ತಿನ ಫಲಿತಾಂಶ ಲಿಂಕನ್ನು. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಸೊ ಈ ಒಂದು ರೌಂಡು ಏನಪ್ಪ ಅಂದರೆ ಇಲ್ಲಿಗೆ 2ನೇ ಸುತ್ತಿನ ಕೌನ್ಸ್ಲಿಂಗ್ ಒಂದು ಸೀಟು ಹಂಚಿಕೆ ಇರಬೇಕಿತ್ತು, ಅದು ಕಂಪ್ಲೀಟ್ ಆಯಿತು. ಸೊ ಇನ್ನು ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಚಾಯ್ಸ್ಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂಥ ದಿನಾಂಕಗಳನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ. ಓಕೆ, ಸದ್ಯಕ್ಕೆ ಏನಪ್ಪ ಅಂದರೆ ಇಲ್ಲಿ ಪಟ್ಟಿಗಳನ್ನು ಬಿಡುಗಡೆ ಮಾಡಿರುವಂಥದ್ದು ಇಲ್ಲಿ ಓಪನ್ ಆಗ್ತಾ ಇಲ್ಲ. ಅಂತಿಮ ಕಟ್ ಆಫನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಹೋಗಿ ಲಿಂಕ್ ನೋಡಿಕೊಂಡು ಫೈನಲ್ ರಿಸಲ್ಟು, ಸೆಕೆಂಡ್ ರೌಂಡು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಇನ್ನೂ ಒಂದು ರೌಂಡ್ ಇದೆ, ನೆನಪಿಟ್ಟುಗಳು. ಈಗ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನೂ ಒಂದು ರೌಂಡ್ ನಿಮಗೆ ಸಿಗುತ್ತೆ. ಇನ್ನೂ ಒಂದು ರೌಂಡಲ್ಲಿ ಕೂಡ ನಿಮ್ಗೆ ಏನಾದರೂ ಉಳಿದಿರುವಂಥ ಓಕೆ ಇನ್ನು ಯಾಕಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಈಗ. ಈ ಒಂದು ವಾರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಕಾಲೇಜಿಗೆ ಅಡ್ಮಿಷನ್ ಟೈಮ್ ಕೊಡ್ತಾರೆ ನಿಮಗೆ. ಆಮೇಲೆ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಟೈಮನ್ನು ಕೊಡ್ತಾರೆ. ಈ ವಾರದಲ್ಲಿ ಏನಾಗುತ್ತೆ ಅಂದರೆ ಅದು ಪ್ರಕ್ರಿಯೆ ಮುಗೀತದೆ. ಮುಗಿದ ಮೇಲೆ ನಿಮಗೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅಂದರೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅಥವಾ ಹೊಸ ಕಾಲೇಜ್ ಏನಾದರೂ ಆ್ಯಡ್ ಆಗ್ತಾ ಇದ್ದಾವೆ ನೋಡಿಕೊಂಡು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ನೋಡಿಕೊಂಡು ಮತ್ತೇನಾಗುತ್ತೆ, ನಿಮಗೆ ಸೀಟ್ ಹಂಚಿಕೆ ಪ್ರಕ್ರಿಯೆ ಆರಂಭವಾಗುತ್ತೆ 3ನೇದು.